ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಅನ್ನದಾತರ ಹೋರಾಟ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡುವಂತೆ ಒತ್ತಾಯಿಸಲಾಗ್ತಾ ಇದೆ. ರೈತ ಸಂಘಟನೆಗಳು ವರ್ಸಸ್ ಸಕ್ಕರೆ ಕಾರ್ಖಾನೆ. ಸರ್ಕಾರ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳಲು ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಈ ಒಂದು ಪ್ರತಿಭಟನೆ. ಸಂಧಾನ ಸಭೆ ವಿಫಲ ಆಗಿದೆ. ನಿನ್ನೆ ಸಚಿವರುಗಳು ಬಂದು ಶಾಸಕರು ಬಂದು ಭೇಟಿ ಮಾಡಿದ್ರು ಸಿದ್ದರಾಮಯ್ಯ ಸೂಚನೆಯ ಮೇರೆಗೆ. ಆದರೂ ಕೂಡ ಮಾಡಿದಂತಹ ಸಂಧಾನ ಸಭೆ ವಿಫಲ ಆಗಿದೆ. ಅನ್ನದಾತರ ಹೋರಾಟ ತೀವ್ರಗೊಳ್ತಾ ಇದೆ. ಕಬ್ಬು ಬೆಳೆಗಾರರು ಇನ್ನೂ ಕೂಡ ತೀವ್ರಗೊಳಿಸುವುದಕ್ಕೆ ಹೋರಾಟವನ್ನ ಪ್ರತಿಭಟನೆಯನ್ನ ನಿರ್ಧರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಹೊರಬಂದಿದೆ. 8 ದಿನ ಆಯಿತು ಪ್ರೊಟೆಸ್ಟ್ ಮಾಡೋದಕ್ಕೆ ಆರಂಭ ಆಗಿ. ಇನ್ನೂ ಕೂಡ ಭುಗಿಲೇಳ್ತಾನೆ ಇದೆ. ನೆನ್ನೆ ಸಂಧಾನ ಸಭೆಯನ್ನ ಮಾಡೋದಕ್ಕೆ ಮುಂದಾಗಿದ್ರು. ಸಿಎಂ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಸಚಿವರು ಶಾಸಕರು ಬಂದ್ಬಿಟ್ಟು ಭೇಟಿಯನ್ನ ಮಾಡಿ ಮಾತನಾಡ್ಕೊಂಡು ಹೋಗಿದ್ದಾರೆ. ಆದರೂ ಕೂಡ ಸಂಧಾನ ಸಭೆ ವಿಫಲ ಆಗಿದೆ ಅನ್ನುವಂತಹ ಮಾಹಿತಿ. ರೈತ ಸಂಘಟನೆಗಳು ವರ್ಸಸ್ ಸಕ್ಕರೆ ಕಾರ್ಖಾನೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಈ ಒಂದು ಹೋರಾಟ. ರಾಷ್ಟ್ರೀಯ ಹೆದ್ದಾರಿಗೆ ಶಿಫ್ಟ್ ಆಗಲಿದೆ ಪ್ರತಿಭಟನೆಯ ಕಿಚ್ಚು. ಗುರ್ಲಾಪುರ ಕ್ರಾಸ್ನಲ್ಲಿ ನಡೀತಾ ಇರುವಂತಹ ಸತ್ಯಾಗ್ರಹ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಮಾಡಲಾಗ್ತಾ ಇತ್ತು. ಪ್ರೊಟೆಸ್ಟ್ ಅನ್ನ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿಗೆ ಒತ್ತಾಯಿಸಿ ಈ ಒಂದು ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇತ್ತು. ಬಟ್ ಸಂಧಾನ ಸಭೆ ಕೂಡ ನಿನ್ನೆ ಆಗಿರುವಂಥದ್ದು ವಿಫಲ ಆಗಿದೆ. ಇದೀಗ ರಾಷ್ಟ್ರೀಯ ಹೆದ್ದಾರಿಗೆ ಬಂದ್ ಮಾಡಿ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿ ಹೊರಬೀಳ್ತಾ ಇರುವಂಥದ್ದು. BY ವಿಜೇಂದ್ರ ಕೂಡ ತಮ್ಮ ಹುಟ್ಟಿದಬ್ಬದ ದಿನದಂದು ಪ್ರೊಟೆಸ್ಟ್ ಮಾಡೋದಕ್ಕೆ ಸಾಥನ್ನ ಕೊಟ್ಟಿದ್ರು. ರೈತರ ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಕೂಡ ನೀಡಿದ್ರು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಶಾಂತ್, 8ನೇ ದಿನಕ್ಕೆ ಕಾಲಿಡ್ತಾ ಇದೆ ಈ ಒಂದು ಪ್ರತಿಭಟನೆಯ ಕಿಚ್ಚು. ಇದೀಗ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ರೈತರು. ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಸಂಧಾನ ಸಭೆ ಕೂಡ ವಿಫಲ ಆಗಿದೆ. ಖಂಡಿತ ರೋಜಾ, ಏನಂತಂದ್ರೆ ನಿನ್ನೆ ಅಷ್ಟೇ ಸಚಿವ HK ಪಾಟೀಲ್ ಅವರು ಸಹ ಬಂದಿದ್ದರು. ರೈತರ ಜೊತೆ ಸಂಧಾನ ಸಭೆಯನ್ನ ನಡೆಸಿದ್ರು. ಅದು ಸಹ ಸಂಪೂರ್ಣವಾಗಿ ವಿಫಲವಾದ ಹಿನ್ನೆಲೆ ಇಂದು ಸರ್ಕಾರಕ್ಕೆ ರೈತರು ಏನಂತಂದ್ರೆ ಡೆಡ್ಲೈನ್ ಸಹ ನೀಡಿರುವಂತದ್ದು. ಇಂದು ಸಾಯಂಕಾಲ 7 ಗಂಟೆವರೆಗಾಗಿ ನಮಗೆ ಶುಭ ಸುದ್ದಿ ಬರದೇ ಇದ್ರೆ ನಾಳೆ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ನಾವು ಮತ್ತೆ ಪ್ರತಿಭಟನೆಯನ್ನ ಮುಂದುವರಿಸ್ತೇವೆ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ರೈತ ಸಂಘಟನೆಯ ಮುಖಂಡರು ರೈತರು ಎಚ್ಚರಿಕೆಯನ್ನು ನೀಡಿರುವಂತದ್ದು. ಇವತ್ತು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗೊರ್ಲಾಪುರ ಕ್ರಾಸ್ ನಲ್ಲಿ ನಡೀತಿರುವಂತಹ ರೈತರ ಪ್ರತಿಭಟನೆ ಇವತ್ತು 8ನೇ ದಿನಕ್ಕೆ ಕಾಲಿಟ್ಟರು ಸಹ ಏನಂತಂದ್ರೆ ರಾಜ್ಯ ಸರ್ಕಾರ ಇನ್ನುವರೆಗೂ ರೈತರ ಮನವಿಗೆ ಸ್ಪಂದಿಸುವಂತ ಕೆಲಸಕ್ಕೆ ಮುಂದಾಗಿಲ್ಲ. ಇದು ಏನಂತಂದ್ರೆ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶಕ್ಕೆ ಸಹ ಇಲ್ಲಿ ಕಾರಣ ಆಗಿರುವಂತದ್ದು. ಏನಾದರೂ ಅಂತಂದ್ರೆ ಎಚ್ಚೆತ್ತುಕೊಂಡು ಇವತ್ತು ಸಾಯಂಕಾಲ 7 ಗಂಟೆ ಒಳಗಾಗಿ ರಾಜ್ಯ ಸರ್ಕಾರ ಮತ್ತು ಸಚಿವರು ಏನಂತಾರೆ ರೈತರಿಗೆ ಶುಭ ಸುದ್ದಿಯನ್ನ ನೀಡದಿದ್ದಾರೆ. ನಾಳೆಯಿಂದ ಬೃಹತ್ ಪ್ರತಿಭಟನೆ ಸಹ ಮುಂದುವರಲಾಗುತ್ತದೆ. ಈಗಿರುವಂತಹ ಜನಸಂಖ್ಯೆಗೂ ಸಹ ನಾಳೆ ಇದಕ್ಕಿಂತ ಡಬಲ್ ಆಗಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡುವಂತ ಸಾಧ್ಯತೆಗಳು ಸಹ ಇರುವಂತದ್ದು. ಈಗಾಗಲೇ ರೈತರು ಸಹ ಪೂರ್ವ ತಯಾರಿಯನ್ನ ನಡೆಸಿಕೊಂಡಿರುವಂತದ್ದು. ಇವತ್ತು 7 ಗಂಟೆಗೆ ರಾಜ್ಯ ಸರ್ಕಾರದಿಂದ ರೈತರಿಗೆ ಸೂಚನೆ ಬರ್ತು. ಅದರ ಮೇಲೆ ಎಲ್ಲಾ ಮಹತ್ವದ ನಿರ್ಧಾರಗಳು ಸಹ ರೈತರನ್ನು ಇಲ್ಲಿ ಮಾಡಲಿರುವಂತದ್ದು. ರೋಜಾ, ಆಲ್ರೈಟ್, ಥ್ಯಾಂಕ್ ಯು ಪ್ರಶಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.